ಗುಲ್ಬರ್ಗ ನಗರದಲ್ಲಿ ದಲಿತ ಸೇನೆ ನೇತೃತ್ವದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಈ ದೇಶದೊಳಗೆ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನ ವಿರೋಧ ಶಕ್ತಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತದ್ದು ನಾವು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪ ಸುಯಸುವಂತ ಅವ್ರಿಗೆ ಇನ್ಸಲ್ಟ್ ಮಾಡುವಂಥ ಕೆಲಸ ಈ ದೇಶದೊಳಗೆ ಆಗೋದು. ಅದು ಆಗಿದ ತಕ್ಷಣ ಗುಜರಾತ್ನೊಳಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಿನ್ಸಿಪಲ್ ಜಡ್ಜ್ಗೆ ಅಲ್ಲಿ ಕೂಡ ಸುಯಸುವಂಥ ಕೆಲಸ ಅಲ್ಲಿ ಆಯಿತು. ಇದೆಲ್ಲ ಒಂದೊಂದಾಗಿ ಏನಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ್ಕೊತಿದ್ದು ಮನುವಾದಿ ಕುತಂತ್ರಿಗಳಂತ ಹೇಳಿಕೆ. ಇದು RSSನ ಅಜೆಂಡಾ. ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡ್ಕೊತು, ಗ್ರ್ಯಾಜುವಲ್ ಆಗಿ ಏನಪ್ಪ ಅಂದ್ರೆ ಇಡೀ ದೇಶ ತುಂಬ ಸ್ಪ್ರೆಡ್ ಮಾಡ್ಕೊತದು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗೆ ಏನಪ್ಪ ಅಂದ್ರೆ ಕಡಿವಾಣ ಹಾಕುವಂಥ ಕೆಲಸ, ಈ ದೇಶದ ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ಕೆಲಸ, ಈ ದೇಶದ ಬಲಿಷ್ಠ ನಾಯಕರುಗಳು ಏನಿದ್ದಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪ ಮಾನಸಿಕ ಸ್ಥೈರ್ಯ ಕುಗ್ಗಿಸುವಂಥ ಕೆಲಸ ಇಲ್ಲಿ ಅವ್ಯಾಹತವಾಗಿ ನಡೆದು ನಾವು ನೋಡ್ಕೊತಿದ್ದೀವಿ. ಈ RSSನ 100ನೇ ಏನು ಶತಮಾನೋತ್ಸವ ಆಚರಣೆ ಮಾಡೋ ಸಂದರ್ಭದೊಳಗೆ ಇವರು ಲಾಠಿ ತೊಗೊಂಡು ಹೋಗೋದು, ಇಡೀ ದೇಶ ತುಂಬ ಅನ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿಕೆ. ನೀವು ಈಗೆಲ್ಲ ಪೂರ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಏನೋದಂದರೆ ಅನ್ರಿಜಿಸ್ಟರ್ಡ್ ಸಂಘಟನೆ ಅಂತ ಹೇಳಿಕೆ. ಅನ್ರಿಜಿಸ್ಟರ್ಡ್ ಸಂಘಟನೆ, ನಿಮ್ದು ಯಾವುದೇ ಅಜೆಂಡಾ ಇಲ್ಲ, ನಿಮ್ದು ಯಾವುದೇ ಬಾಲಾಜ್ ಇಲ್ಲ, ನಿಮ್ದು ಅಧ್ಯಕ್ಷ ಅಂತ ಯಾವ ಗೊತ್ತಿಲ್ಲ, ನಿಮ್ಮದು ಜಿಲ್ಲಾ ನಾಯಕರು ಯಾರಂತ ಗೊತ್ತಿಲ್ಲ, ಸ್ಟೇಟ್ ಲೀಡರ್ಸ್ಗಳು ಯಾರಂತ ಗೊತ್ತಿಲ್ಲ, ರಾಷ್ಟ್ರೀಯ ನಾಯಕರಂತ ಯಾರಂತ ಗೊತ್ತಿಲ್ಲ. ಎಲ್ಲೋ ಒಬ್ಬ ನಾಗ್ಪುರದ ಕೂತು ಒಂದು ಮೆಸೇಜ್ ಕೊಟ್ಟು ನಂತರ ಆಲ್ ಓವರ್ ಇಂಡಿಯಾ ಭೂಗತ ಲೋಕ ದೊರೆಗಳ ಥರ ಏನಪ್ಪ ಅಂದ್ರೆ ನೀವು ನ್ಯೂಸ್ ಸ್ಪ್ರೆಡ್ ಮಾಡಿ ಸಮಾಜದೊಳಗೆ ಅಶಾಂತಿ ಉಂಟು ಮಾಡ್ಕೊತಿದ್ರಿ. ಸಂಘಟನೆ RSS ಶಾಸ್ತ್ರ ಏನಪ್ಪ ಅಂದ್ರೆ ಅಮಾಯಕ ಏನಪ್ಪ ಅಂದ್ರೆ ಮುಗ್ಧ ಯುವಕರಿಗೆ ಮೇಲೆ ರೇಪ್ ಮಾಡುವಂಥ ಕೆಲಸ ನೀವು ಮಾಡ್ಕೊತಿದ್ರಿ. ಕೇರಳದಾಗ ಒಬ್ಬ ಇಂಜಿನಿಯರ್ ಹುಡುಗ ಏನಪ್ಪ ಅಂದ್ರೆ ಇವ್ರದ್ದು ನಿಮ್ಮ ಅತ್ಯಾಚಾರ ತಾಳದ ಏನಪ್ಪ ಅಂದ್ರೆ ರೇಪ್ ಮಾಡ್ಕೋದು ರೇಪ್ ಆಗಂತೇಳಿ ರೂಲ್ ಹಾಕೊಂಡ್ಬಿಟ್ಟಿನಲ್ಲಿ. ನಿಮ್ಮದು ಅದು ಕುತಂತ್ರ ಹರಿಯಾಣದೊಳಗೆ ADGP ಲೆವೆಲ್ ಸ್ಟೇಟ್ ಲೆವೆಲ್ ಆಫೀಸರ್ IPS ಆಫೀಸರು ಸೂಟ್ ಮಾಡ್ಕೊಂಡು ಸಾಯ್ತಿರ್ತಾರೆ. ಇಷ್ಟೊಂದು ಭಯಾನಕದ ವಾತಾವರಣದಾಗ ಇಂಡಿಯಾ ಏಕೆ ಏನಪ್ಪ ಅಂದ್ರೆ ಬಲಿಷ್ಠ ಏನು ಮಂತ್ರಿಗಳಂತ ಹೇಳ್ತೀವಿ, ಸೋಷಿಯಲ್ ಸಮಾಜ ಬಂದು ಅಂತ ಹೇಳಿ ನೀವಲ್ಲಿ ಚೀಫ್ ಜಸ್ಟಿಸ್ ಮಿಂಟೆ ಹ್ಯಾರಸ್ಮೆಂಟ್ ಮಾಡ್ತೀರಿ ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ. ಹರಿಯಾಣದಾಗ ADGP ಹ್ಯಾರಸ್ಮೆಂಟ್ ಮಾಡ್ತೀರಿ, ಅಟ್ರಾಸಿಟಿ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಉತ್ತರ ಪ್ರದೇಶದಾಗ ಹರಿಓಂ ವಾಲ್ಮೀಕಿ ಅನ್ನೋರಿಗೆ ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರ ಭಾಳ ಬಲಿಷ್ಠ ನಾಯಕರು ದಲಿತ ಕಮ್ಯುನಿಟಿ ಬಂದವರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಕೊಲೆ ಬೆದರಿಕೆ ಒಂದು ಪ್ರಯತ್ನ ಮಾಡ್ಕೊತಿದ್ರಿ. ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ, ಆಮ್ಯಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರೆ RSSನವರು ಇಲ್ಲಿ ಮಾಡ್ಲಿಕ್ಕತ್ತದು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರೆ ನೀವು ಮನೆಗೆ ಬಂದು ಹೊಡಿತೀವಿ, ನಿಮ್ಗೇನಪ್ಪ ಅಂದ್ರೆ ಪೂರ ಇಡೀ ಖಾನ್ದಾನವರಿಗೆ ಅಸಲು ಮಾತಾಡ್ತೀವಿ ಅನ್ನುವಂಥ ಏನು ವಾತಾವರಣ ನಿರ್ಮಾಣ ಮಾಡಿದ್ರಿ. ಇದು ಯಾರೂ ಒಪ್ಪದಂಥ ಮಾತು. ನಾವು ದಲಿತ ಸೇನೆ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ. ನಾವು ಒಂದು ಹೇಳ್ತಿರ್ತೀವಿ, ಈ ಸಂಘ ಪರಿವಾರದವರಿಗೆ ಮತ್ತು RSSನವರಿಗೆ, ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟ ಬ್ಯಾಡ ಅಂತೇಳಿ, ಈಗ ಆಟ ಬ್ಯಾಡ ಅಂತೇಳಿ ಈಗಾಗಲೇ ಇದ್ದಿದ್ದು ನೀವೆಲ್ಲ ಇದ್ದ ದೇಶದೊಳಗೆ ಇದ್ದಂಥ ರಿಸರ್ವೇಷನ್ ಪೂರ್ವ ಖತಮ್ ಮಾಡಿದ್ರಿ. ನಮ್ಮ ಜನಗಳು ಪೂರ್ವ ತಂಗ ಹಾಕುಂತದ ಇದ್ದಂಥ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪಮಾನ ಮಾಡ್ಕತ್ತೀರಿ, ಉದ್ದೇಶಪೂರ್ವಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ಕತ್ತೀರಿ, ಉದ್ದೇಶಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ಗೆ ಅವಮಾನ ಮಾಡಿ ಉದ್ದೇಶಪೂರ್ವಕ ನಮ್ಮ ಮಂತ್ರಿಗಳು ಅಪಮಾನ ಮಾಡ್ಕತ್ತೀರಿ, MLA ಅಪಮಾನ ಮಾಡ್ಕತ್ತೀರಿ. ಇದು ಔಟ್ ಆಫ್ ಕಂಟ್ರೋಲ್ ಆಗಬಾರ್ದು ಅಂತೇಳಿ ನಾವು ಒಂದು ಔಟ್ ಪೋಸ್ಟ್ ಆಯಿತು ಅಂದರೆ ಯಾವ BJP ಅಂತ ನೋಡೋದಿಲ್ಲ, ಯಾವ RSS ಅಂತ ನೋಡೋದಿಲ್ಲ, ಚೆನ್ನಾಗಿ ಹೊಡೆದಂಗೆ ನಾವು ಓಡಾಡಿಸೋ ಹೊಕ್ಕಾಡಿ ಹೊಡಿತೀವಿ ನಾವು. ಇದು ತಾಕತ್ ನಮ್ಗದಲ್ಲಿ. ನೀವು ನಮ್ಮ ಜೊತೆ ಆಟ ಆಡೋಕ್ಕೆ ಕೋಶಿಸ್ ಮಾಡಬೇಡ ಅಂತ ಹೇಳಿಕೆ. ನೀವೇನು ಮಾಡ್ಕೊತೀರಿ ನೀವು ಮಾಡ್ಕೊಂಬಿಡ್ರಿ, ಕಾನೂನುಬದ್ಧ ಮಾಡ್ಕೊಂಬಿಡ್ರಿ. ನೀವು ಭಾರತ ಸಂವಿಧಾನ ವಿರೋಧ ಮಾಡೋ ಜನಗಳು ನೀವೇನಪ್ಪ ನ್ಯಾಯ ಕೊಡಿಸಂತೆ ಭಾರತ ಸಂವಿಧಾನದ ಪರವಾಗಿ ಏನಪ್ಪ ನೀವು ಹೈಕೋರ್ಟ್ಗೆ ಹೋಗ್ತೀರಿ. ಯಾವ ಮುಖಾಂತರ ಹೈಕೋರ್ಟ್ಗೆ ಹೋಗ್ತೀರಿ? ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಒಪ್ಪಲ್ಲು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಡಿಯೊಳಗೆ ಹೋಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಚಿತ್ತಾಪುರದ ಏನಪ್ಪ ಅಂದ್ರೆ ನಮ್ಗೆ ರ್ಯಾಲಿ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡೋದು ಬಿಡ್ತೀರಿ. ಇದು ಲಾಠಿ ಹಿಡ್ಕೊಂಡು ತಿರುಗಾಡೋ ಪೊಲೀಸ್ ಇದ್ರೆ ಪೊಲೀಸ್ ಮ್ಯಾನೋದ ನಾವು ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ ಅಂದ್ರೆ ನಮ್ಗೆ ಪೊಲೀಸು ಇದ್ರೊಳಗೆ ಕೊಟ್ಟದ ನೀವು ಯಾವುದೇ ಬಡಿ ಹಿಡ್ಕೊಂಡು ರ್ಯಾಲಿ ಮಾಡೋ ಅಂತ ಹೇಳಿಕೆ. ನೀವು ಯಾವ ನೈತಿಕ ಬಡಿ ಹಿಡ್ಕೊಂಡು ರ್ಯಾಲಿ ಮಾಡ್ಕೊತೀರಿ. ಇದ್ರೊಳಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಈ RSSಗಳು ಇಷ್ಟನ್ನು ಹರಳಕ್ಕೆ ಕಾರಣ ಒಂದೇನಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಕಾಂಗ್ರೆಸ್ಗವರು ಕೂಡ RSS ಸಪೋರ್ಟ್ ಮಾಡ್ಕೊತದು. ಇದು ನಾವು ಹೇಳ್ಕೊತ ದಲಿತನ ನಾವು ಭಾಳ ಸೀರಿಯಸ್ ಅಲಿಗೇಷನ್ ಮಾಡ್ಕೊತೀವಿ. ಕಾಂಗ್ರೆಸ್ನಿದ್ದಂಥ ಸವರ್ಣರು ಕೂಡ ಅವರಿಗೆ ಸಪೋರ್ಟ್. ಚಿತ್ತಾಪುರದ ಮ್ಯಾಕ್ಸಿಮಮ್ ಅಲ್ಲಿ ಲಿಂಗ ತಯಾರ ಕುಂತಿದ್ರೆ, ಸವರ್ಣ ತಯಾರ ಕುಂತಿದ್ರೆ. ಈ ಸೇಡಮ್ದೊಳಗೆ ಸುಮಾರು 100ಕ್ಕಿಂತ ಹೆಚ್ಚು ಜನ ಕಾಂಗ್ರೆಸ್ ಲೀಡರ್ ಸವರ್ಣರಲ್ಲಪ್ಪ ಅಂದ್ರೆ ಅಲ್ಲಿ ನೆರೆದು ನಾವು ನೋಡಿದೀವಿ, ಫೋಟೋಗಳು ನೋಡಿದೀವಿ.
2ನೇ ತಾರೀಕು ನಿಮ್ಗೆ ಏನು ಹೈಕೋರ್ಟ್ನಾಗ ಏನಪ್ಪ ಅಂದ್ರೆ ಈಗ ರಿಜೆಕ್ಟ್ ಆಯ್ತು. ಈಗ ಹೈಕೋರ್ಟ್ನಾಗ ರಿಜೆಕ್ಟ್ ಆಯ್ತು. ಹೈಕೋರ್ಟ್ಗಿಂತ ಹೆಚ್ಚು ಯಾವನಿಲ್ಲ, ಸುಪ್ರೀಂ ಕೋರ್ಟ್ ಯಾವನಿಲ್ಲ, ಕಾನೂನು ಮೀರಿ ಯಾವನು ಹೋಗಂಗಿಲ್ಲ. ಹೈಕೋರ್ಟ್ ಮೀರಿನೂ ಕೂಡ ಅಲ್ಲಿ ಯಾವನಾದ್ರು ಬಡಿಗೆ ಹಿಡ್ಕೊಂಬಂದವ್ರು ಬಡಿಗಿತ್ತಂದು ಬೆನ್ನು ತೊಡಿತೀವಿ ನಾವು ರೆಡಿ ಆಗ್ತೀವಿ. ಹೈಕೋರ್ಟ್ ರಿಜೆಕ್ಟ್ ಮಾಡಾದ್ಮ್ಯಾಗ ಇವ್ರು ಯಾರಾದ್ರೂ ಅಲ್ಲಿ ಏನಪ್ಪ ಆರ್ ಎಸ್ ಎಸ್ನವರು, ಸಂಘ ಪರಿವಾರದವರು, BJP ಪ್ರಾಯೋಜಿತ ಟೀಮಲ್ಲಿ ಬಂದಿರ್ತಾರೆ, ಬೇರೆ ಬೇರೆ ಟೀಮ್ನವರು, ವಿಂಗಿನವ್ರು ಬಂದ್ರಂದ್ರೆ ದಲಿತ ಸೇನಾದವ್ರು ಅವನಿಗೆ ನೋಡೋಣ ಅಂತ ತಿಳ್ಕೊಡ್ರು. ದಲಿತ ಸೇನಾದವ್ರು ಅವನಿಗೆ ನೋಡ್ಕೊಂಡ್ಬರಲ್ಲ. ನಾವು ಕಾಯ್ತಿರ್ತೀವಿ. ಪ್ರಿಯಾಂಕರ್ಗೆ ನಮ್ಮ ಮಂತ್ರಿಗಳದ್ರ, ಪ್ರಿಯಾಂಕರ್ಗೆ ಕಾಂಗ್ರೆಸ್ ಅವರ, ಪ್ರಿಯಾಂಕ್ ಈ RSSಗಳು ಹೊಕ್ಕಾಡ್ ಹೊಡೆದು ಅಂದ್ರೆ ಪ್ರಿಯಾಂಕರ್ಗೆ ಹೆಸರು ಖರಾಬ್ ಅಂತ ನಾನು ನೋಡೋಲ್ಲ. ಯಾರಿಗೆ ನೋಡೋಲ್ಲ. ಪ್ರಿಯಾಂಕ ಖರ್ಗೆ ಅಪಮಾನ ಇಡೀ ದಲಿತ ಸಮುದಾಯಕ್ಕೆ ಮಾಡುವಂಥ ಅಪಮಾನದು. ಉದ್ದೇಶಪೂರ್ವಕ ದಲಿತನ ಕಾರಣಕ್ಕಾಗಿ ನೀವು ಬಂದು ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಅವ್ರಿಗೆ ಹೆರಾಸ್ಮೆಂಟ್ ಮಾಡೋದು ಕೆಲಸ ಮಾಡ್ಕತ್ರಿ. ಇದು ವಿರೋಧ ಮಾಡ್ಕೊಂಡು ನಾವು ಇವತ್ತೆಲ್ಲ ರಾಷ್ಟ್ರಪತಿ ಮೆಮೊರನ್ನ ಸಲ್ಲಿಸ್ಕತ್ತಿದ್ವಿ. ಪ್ರಿಯಾಂಕ ಖರ್ಗೆ ಏನೋ ಸೋಷಿಯಲಿಸಮ್ ಭಾಳ ದೊಡ್ಡ ನಾಯಕರಿದಾರ. ಈ ರಾಜ್ಯದ ಪ್ರಭಾವ ಮಂತ್ರಿಗಳಾದವ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಂತ ಹೇಳಿ ಸೆಕ್ಯೂರಿಟಿ ಕೊಡಬೇಕು. ಅವ್ರು ಯಾರು ಹ್ಯಾರಾಸ್ಮೆಂಟ್ ಮಾಡುವಂತ ಧಮಕಿ ಹಾಕುವಂತ ಕೆಲಸ ಮಾಡೋದು. ಈ ಮೊನ್ನೆ ಒಬ್ಬ ಯಾವುದು ಒಂದು ಕಂತ್ರಿ ಕಜ್ಜಿ ನ್ಯಾಯ ಕೇಸ್ ರಿಜಿಸ್ಟರ್ ಮಾಡಬೇಕು, ಉಪದ ಕೇಸ್ ರಿಜಿಸ್ಟರ್ ಮಾಡ್ಬೇಕಂತೇಳಿ ನಾವು ಈ ಮೂಲಕ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿ ಮನವಿ ಕೊಡೋದ್ರ ಮುಖಾಂತರ ನಾವು ಬೇಡ್ಕೊಳ್ತಾ ಇದ್ದೇವೆ ಅಂತ. ಜೈ ಭೀಮ್. ಒಬ್ಬ ಗಾಯಕ ಅಂತ ಹೇಳಬೇಕಾಗ್ತದೆ. ಮತ್ತು ಅವರು ತಾಯಿಯವರು ಏನು ಮಾಡಿದ್ದಾರೆ, ಅವ್ರ ಸಿಸ್ಟರ್ ಏನು ಮಾಡಿದ್ದಾರೆ, ಅವ್ರಿಗೆ ಯಾಕೆ ಬೈಬೇಕು? ಮತ್ತೇನು ಏನು ಪ್ರಿಯಾಂಕ ಖರ್ಗೆ ಅವ್ರನ್ನ ಬೈದವ್ರ ಮೇಲೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು. ಮತ್ತು ಅವನ ಮೇಲೆ ಉಪದಡಿ ಕೇಸ್ ದಾಖಲೆಯನ್ನು ಮಾಡಬೇಕು. ಅವ್ರನ್ನ ಗಡೀಪಾರು ಮಾಡಬೇಕಂತ ಹೇಳಿ ನಾವತ್ತು ಸುಮಾರು 3-4 ಇಶ್ಯೂಗಳನ್ನು ಇಟ್ಕೊಂಡು ಇವತ್ತು ದಲಿತ ಸೇನೆ ಏನು ಕಲಬುರಗಿ ಕೇಂದ್ರ ಬಿಂದುವಾಗಿರುವಂಥ ಜಗತ್ ಸರ್ಕಲಿಂದ ಏನು ರಾಷ್ಟ್ರಪತಿಯವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದನ್ನು ನಾವು ಖಂಡಿಸ್ತೀವಿ. ಇವತ್ತು ಗುಲ್ಬರ್ಗದಲ್ಲಾಗಬಹುದು, ಚಿತ್ತಾಪುರದಲ್ಲಾಗಬಹುದು, ಎಲ್ಲೇ ತಾವು ಮಾಡ್ತೀರಪ್ಪ ಅಂತಂದ್ರೆ ನಾವು ದಲಿತ ಸೇನೆಯವ್ರ ಕಾರ್ಯಕರ್ತರನ್ನು ಖಂಡಿಸ್ತೀವಿ ಸಂಪೂರ್ಣವಾಗಿ. ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ, ಗುಲ್ಬರ್ಗ ಜಿಲ್ಲಾ ಸಮಿತಿ ವತಿಯಿಂದ ಏನು ಇಂದು ಸುಮಾರು 5 ಬೇಡಿಕೆಗಳನ್ನು ನಾವು ಹಮ್ಮಿಕೊಂಡು ಇಟ್ಟುಕೊಂಡು ಏನಿವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಏನು RSS ಇಡೀ ದೇಶಾದ್ಯಂತ ಏನು ಯುವಕರಿಗೆ ಕೋಮು ಬೀಜವನ್ನು ಸೃಷ್ಟಿ ಮಾಡಿ ಸಂಚು ರೂಪಿಸಿ ನಾನು ಹಿಂದೂ, ನೀನು ಮುಸ್ಲಿಂ, ನೀನು ಕ್ರೈಸ್ತ ಅಂತ ಏನು ಜಾತಿಯ ವಿಷ ಬೀಜಗಳನ್ನು ಬಿತ್ತಿ ಏನು ಅವರ ತಂತ್ರ ಕುತಂತ್ರ ಮಂತ್ರದಿಂದ ಎಲ್ಲ ರೂಪಿಸಿ ಸಂಚು ರೂಪಿಸಿ ಇವತ್ತು ಮಂಗಳೂರಿನಲ್ಲಿ ಸುಮಾರು 14 ಯುವಕರಿಗೆ ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಈ RSS ಪುಡಾರಿಗಳು ಇವತ್ತು ಜೈಲ್ವಾಸ ಆಗಿದ್ದಾರೆ. ಏನು ಅವರು ಕೊಂದಿರುವಂಥ ಆ ಕುಟುಂಬಗಳು, ಆ ಹೆಣ್ಣುಮಕ್ಕಳು ಇವತ್ತು ವಿಧವೆ ಆಗಿದ್ದಾರೆ, ಅವರ ಮಕ್ಕಳು ಅನಾಥ ಆಗಿದ್ದಾರೆ. ಏನಿದೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಣಲ್ವಾ? ಇವರ ಪಥಸಂಚಲ ಅಂದ ತಕ್ಷಣವೇ ಇವರಿಗೆ ವಿರೋಧ ಮಾಡೋಕ್ಕಸ್ತೀರಿ, ಇವರಿಗೆಲ್ಲ ಮಾಡೋಕ್ಕಸ್ತೀರಿ. ಆ ಗೋರಕ್ಷಣೆಯ ಹೆಸರಿನಲ್ಲಿ ಏನು ಜಾತಿ ಮೇಲೆ ಬೈತೀರಿ. ನಿನ್ನೆ ಹೈದರಾಬಾದ್ನಲ್ಲಿ ಶೂಟೌಟ್ ಆಗಿದೆ. ಹೈದರಾಬಾದಲ್ಲಿ ಶೂಟೌಟ್ ಮಾಡಿದ್ದಾರೆ. ಇವರಿಗೆ ಯಾರು ಈ ನೈತಿಕತೆ ಕೊಟ್ಟಿದ್ದಾರೆ? ಭಾರತ ಸಂವಿಧಾನದಲ್ಲಿ ಪವಿತ್ರವಾದ ಸಂವಿಧಾನವನ್ನೇ ಇವರು ತಿರಸ್ಕರಿಸಿ ಸೈಲೆಂಟಾಗಿ ತಮ್ಮದೇ ಒಂದು ಗೀತೆಗಳನ್ನು ಆಡುತ್ತಾ ಇವತ್ತು ಏನು ಸಂವಿಧಾನವನ್ನೇ ವಿರೋಧ ಮಾಡಿ ಇವತ್ತು ತಮ್ಮದೇ ಆದ ರಾಷ್ಟ್ರಗೀತೆಯನ್ನು ಸೃಷ್ಟಿಸಿ ಏನು ಅಮಾಯಕ ಯುವಕರನ್ನು ಕೊಂದು ಇವತ್ತು ಅವರ ಪರಿವಾರಗಳು, ಅವರ ಕುಟುಂಬಗಳು ಏನು ಇವರಿಂದ ಇಡೀ 80 ವರ್ಷದಿಂದ ಇವತ್ತಿನವರೆಗೆ ದೇಶಕ್ಕೆ ಒಂದು ನಯ ಪೈಸಾ ಲಾಭ ಇಲ್ಲ ಇವರಿಂದ. ಇವರು ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಏನು ನಾವು ಎಲ್ಲರೂ ಸೇರಿ ಇವತ್ತು 95,000 ಜನ ವೀರ ಯೋಧರ ಹೆಸರು ಇಂಡಿಯಾ ಗೇಟ್ ಮೇಲಿದೆ. ಅದರಲ್ಲಿ ಮುಸಲ್ಮಾನರ ಹೆಸರು ಏನು 61,935 ಜನ ಏನು ಅಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇವತ್ತು ನಾವು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ, ಇವೆಲ್ಲ ನಿಮ್ಮ ಡಂಬರಾಟಗಳು ಇವೆಲ್ಲ ನಡೆಯಲ್ಲ. ಭಾರತ ದೇಶದಲ್ಲಿ ದಿಸ್ ಇಸ್ ಅ ಸೆಕ್ಯುಲರ್ ಕಂಟ್ರಿ. ಯು ಹ್ಯಾವ್ ಟು ಟೇಕ್ ಎ ಒಪಿನಿಯನ್ ಆಫ್ ಅ ಕಾನ್ಸ್ಟಿಟ್ಯೂಷನ್. ಅದರ್ವೈಸ್ ದೇಶ ಬಿಟ್ಟು ಇಲ್ಲಿ ತೊಲಗಬೇಕು. ಬೇಕಿದ್ರೆ ಖರ್ಚಿಗೆ ನಾವೆಲ್ಲ ದಲಿತ ಸೇನೆಯ ಪದಾಧಿಕಾರಿಗಳು, ಅಧ್ಯಕ್ಷರೆಲ್ಲ ಸೇರಿ ನಿಮಗೆ ಸಂವಿಧಾನವನ್ನು ನಂಬಿ ಜೀವನ ಮಾಡೋದಾದರೆ ನಮ್ಮ ಭಾರತ ದೇಶದಲ್ಲಿ ಇರೋಕ್ಕೆ ಸ್ವಾಗತ ಇದೆ. ಸಂವಿಧಾನವನ್ನು ಬಿಟ್ಟು ತಮ್ಮದೇ ಆದಂಥ ಏನಾದರೂ ವಾಕ್ಚಾತುರ್ಯ, ವಾಮ ಮಾರ್ಗ ಅಥವಾ ಸಂಚು ತಂತ್ರ ಕುತಂತ್ರ ಮಾಡಿದರೆ ಈ ದೇಶ ಬಿಟ್ಟು ತೊಲಗಿ ಅಂತ ದಲಿತ ಸೇನೆ ಕಡಖಂಡಿತವಾಗಿ ಇವತ್ತು ನಾವು ಘೋಷಿಸ್ತೇವೆ. ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ.